ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಷಿನ್ ಓಡ್ತಾ ಇದೆ, ಅದ್ರ ಸೌಂಡ್ ಕೂಡ ಸ್ವಲ್ಪ ಜಾಸ್ತಿನೇ ಕೇಳಿಸ್ತಾ ಇದೆ, ಯಾಕಂದರೆ ಅದು ನೀನು ಕ್ಲೀನ್ ಮಾಡಿಲ್ಲ ಕೆಳಗಡೆದಷ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಸೌಂಡ್ ಬರ್ತಾ ಇದೆ. ಸೌಂಡ್ ನನ್ನ ವಾಯ್ಸ್ ಎಷ್ಟು ಕೇಳ್ತಾ ಇದೆಯೋ ಗೊತ್ತಿಲ್ಲ, ರ್ಯಾಂಡಮಾಗಿ ಹಾಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಜನ ಮ್ಯಾನ್ಯಲ್ ಮಷಿನ್ ಬಗ್ಗೆ ಕೆಲವರು ಕಾಲ್ ಮಾಡಿ ಕೇಳಿದ್ರಿ, ಬರೀ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಲಿಕ್ಕೆ ಮಾತ್ರನ ಯೂಸ್ ಆಗೋದು, ಅದು ಬೇರೆ ಏನಕ್ಕೂ ಯೂಸ್ ಆಗಲ್ವಾ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನೀವೇನಾದರೂ ಆ ಮ್ಯಾನ್ಯಲ್ ಮಷಿನಲ್ಲಿ ವರ್ಕ್ ಹಾಕೋದು ಕಲಿತ್ರೆ ಆ ಮಷಿನಲ್ಲಿನೂ ಸಹ ವರ್ಕ್ ಮಾಡ್ಬೋದು. ಸೊ ನನಗೆ ಈ ವೀಕಲ್ಲಿ ನಾನು ಕರೆಕ್ಟಾಗಿ ಇನ್ನೇನು ಕನ್ಸಿಸ್ಟೆನ್ಸಿಯಿಂದ ಕರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ. 2ರಿಂದ 3 ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡೋಕ್ಕಾಗೋದು, ಆಮೇಲೆ ಫುಲ್ಲು ಆರ್ಡ್ರ್ ಫುಲ್ ಆಗಿಬಿಡ್ತವೆ. ಸೊ ನಾನು ಇವಾಗ 3 ಮಷಿನಲ್ಲೂ ವರ್ಕ್ ಮಾಡ್ತಾಯಿದ್ದೀನಿ. ಚಿಕ್ಕ ಮಷಿನಲ್ಲಿನೂ ವರ್ಕ್ ಮಾಡ್ತಾಯಿದ್ದೀನಿ, ಬಿಗ್ ಮಷಿನಲ್ಲಿನೂ ವರ್ಕ್ ಮಾಡ್ತಾಯಿದ್ದೀನಿ, ಈ ಮ್ಯಾನ್ಯಲ್ ಮಷಿನಲ್ಲಿನೂ ಸಹ ವರ್ಕ್ ಮಾಡ್ತಾಯಿದ್ದೀನಿ. ಇದು ಬೇಬಿ ಡಿಸೈನ್ ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ಡಿಸೈನ್ನ ಹಾಕಿದ್ದೀನಿ ಅಷ್ಟೇ. ಸೊ ಕ್ಯೂಟಾಗಿದೆ, ಸಿಂಪಲಾಗಿದೆ, ಯಾವುದೇ ರೀತಿಯಾಗಿ ಸ್ಟೋನ್ ಚೈನ್ ಹಾಕಿಲ್ಲ. ಯಾಕಂದರೆ ಬೇಬಿ ಡಿಸೈನ್ಸ್ ಅಲ್ವಾ, ಅವರಿಗೆ ಸ್ಕಿನ್ ಇನ್ಫೆಕ್ಷನ್ ಆ ಥರ ಆದರೆ, ಯಾಕಂದರೆ ಸ್ಟೋನ್ ಚೈನ್ ಏನಾದ್ರು ಈ ಥರ ತರಚೋದು ಜಾಸ್ತಿ ಸ್ವಲ್ಪ, ಅದಕ್ಕೋಸ್ಕರ ಹಾಕಿರೋ. ಜಸ್ಟ್ ಬಾಲ್ ಚೈನ್ ಮಾತ್ರನೇ ಹಾಕಿರೋದು. ಇದು ಬೇಬಿ ನೆಕ್ ಡಿಸೈನ್ 2 ಇಯರ್ಸ್ ಬೇಬಿಗೆ ಹಾಕಿರೋದು. ಇನ್ ಕೇಸ್ ನೀವೇನೂ ಸಹ ನಿಮ್ಮ ಮಕ್ಕಳಿಗೆ ಈ ಥರ ವರ್ಕ್ನ ಹಾಕ್ಸ್ಬೇಕು ಅಂತ ಇದ್ದರೆ ಪೋಸ್ಟು ಅಥವಾ ಕೊರಿಯರು ಮಾಡ್ಬೋದು. ಯಾಕೆಂದರೆ ಇವರು ಸ್ಯಾರಿನ ಕಳಿಸ್ಕೊಟ್ಟಿದ್ದಾರೆ. ಈ ಥರ ತುಂಬ ಇನ್ನು ಹಳೆದ್ರಲ್ಲೆಲ್ಲ ಈ ಥರ ಸ್ಯಾರಿ ತೊಗೊಳ್ತಾ ಇದ್ರು. ಈ ಥರ 3D ಕಲರ್ ಸ್ಯಾರಿ ಅಂದರೆ 3-4 ಕಲರ್ ಒಂದೇದರಲ್ಲಿ ಬಂದಿರುತ್ತೆ. ಸೊ ಈ ಥರ ಸ್ಯಾರಿ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಫಿಟ್ ಮಾಡಿದ್ರೆ ಸ್ಯಾಟಿನ್ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಆ ಡಿಸೈನ್ ಯಾವ ಥರ ಹಾಕ್ತೀನಿ, ಸ್ವಲ್ಪ ಸಿಮಿಲರ್ ಕೊಡಿ ಎರಡೂ, ಬಟ್ ಸೇಮ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಸಪ್ರೇಟಾಗಿ ಹಾಕ್ತೀನಿ ಡಿಸೈನ್, ತೋರಿಸ್ತೀನಿ ನಿಮಗೆ ಇವತ್ತು ಯಾವ ಥರ ವರ್ಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸ್ಯಾಟಿನ್ ಸ್ಟಿಚ್ ಮಾತ್ರ ರನ್ ಆಗಿದೆ. ಇದು ಸ್ಯಾರಿ ಕೊಟ್ಟಿದ್ದಾರೆ ನನಗೆ ಈ ಥರದ್ದು. ಇದರಲ್ಲಿ ಇಬ್ಬರಿಗೆ ಹೊಲಿಬೇಕು, ಬಟ್ ನಾನು ಹೊಲಿಯಲ್ಲ, ಅವರೇ ಹೊಲ್ಕೊಳ್ತಾರೆ. ಜಸ್ಟ್ ವರ್ಕ್ ಮಾತ್ರ ಮಾಡಿ ಕೊಡ್ತೀನಿ ಅಷ್ಟೇ. ಇದು 2 ವರ್ಷ ಬೇಬಿಗೆ ಹಾಕಿರುವಂತಹ ಡಿಸೈನ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇದು ಚಿಕ್ಕದಾಗಿ ಒಂದೊಂದು ಸ್ಟೋನ್ ಕೊಡೋಣ ಅಂತ ಹೇಳಿಬಿಟ್ಟು ಅಷ್ಟೇ. ಯಾಕಂದರೆ ಅಲ್ಲೇನು ಖಾಲಿ ಜಾಗ ಇದೆಯಲ್ಲ, ಇಲ್ಲಿ ಒಂದು ಸ್ಟೋನ್ ಕೊಡೋಣ ಅಂತ ಜಸ್ಟ್ ಬಾಲ್ ಚೈನ್ ಮಾತ್ರನೇ ಆ್ಯಡ್ ಆಗಿದೆ ಅಷ್ಟೇ. ಇದು ಯಾವುದೇ ರೀತಿಯಾಗಿ ಕಂಪ್ಯೂಟರೈಸ್ಡ್ ಮಷಿನ್ ವರ್ಕ್ ಅಲ್ಲ. ಇದು ಏನಾದರೂ ನಿಮಗೆ ಮ್ಯಾನ್ಯುವಲ್ ಮಷಿನ್, ಇದು ಕಂಪ್ಯೂಟರೈಸ್ಡ್ ಮಷಿನ್ ಬೇಕಾಯಿತು ಅಂತ ಅನ್ನೋದಾದರೆ ಈ ಡಿಸೈನ್ ಸಿಗೋದಿಲ್ಲ ನಿಮಗೆ. ಮ್ಯಾನ್ಯುವಲ್ ಮಷಿನಲ್ಲಿ ವರ್ಕ್ ಮಾಡಿರೋಂತಹ ಡಿಸೈನ್ಗಳು ಯಾವುದೇ ಆಗಿರಲಿ ನಿಮಗೆ ಕಂಪ್ಯೂಟರೈಸ್ಡ್ ಮಷಿನಿಗೆ ಸಿಗೋದಿಲ್ಲ. ಇನ್ ಕೇಸ್ ಅದು ನಾವೇನಾದರೂ ಕಸ್ಟಮೈಸ್ ಮಾಡಿಸಿದ್ರೆ ಮಾತ್ರನೇ ಸಿಗುತ್ತೆ. ಸೊ ಚೆಕ್ ಮಾಡಿ ಅಷ್ಟೇ. ಇದು ಬಂದುಬಿಟ್ಟು ಕಂಪ್ಯೂಟರೈಸ್ಡ್ ಮಷಿನ್ ಅಲ್ಲ, ಮ್ಯಾನ್ಯುವಲ್ ಮಷಿನಲ್ಲಿ ವರ್ಕ್ನ ಮಾಡಿರೋವಂಥದ್ದು. ಈ ಚಿಕ್ಕ ಮಷಿನ್ ಇದೆ, ಜಿಗ್ಜಾಗ್ ಮಷಿನು, ಅದರಲ್ಲಿ ವರ್ಕ್ ಮಾಡಿರೋವಂಥದ್ದು ಬೇಬಿ ಡಿಸೈನ್ಸು. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಾಯಿತು ಅನ್ನೋದಾದರೆ ಪೋಸ್ಟು ಅಥವಾ ಕೊರಿಯರ್ 2 ಕೂಡ ಅವೈಲೇಬಲ್ ಇದೆ, ನೀವು ಮಾಡ್ಕೊಳ್ಬೋದು. ಜಸ್ಟ್ ಸ್ಲೀವ್ಸ್ಗೆ ಈ ಥರ ಬಾರ್ಡ್ರ್ ಲೈನ್ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಬಫ್ ಕೊಡ್ತಾರಂತೆ ಅವ್ರ ಮೇಲ್ಗಡೆ ಸ್ಟ್ಯಾಂಡಿಂಗ್ ಬಫು. ಸೊ ಅದಕ್ಕೋಸ್ಕರ ಜಸ್ಟ್ ಬಾರ್ಡ್ರ್ ಲೈನ್ ಮಾತ್ರನೇ ಕೊಟ್ಟಿರೋದು. ಸಿಂಪಲಾಗೆ ಚೆನ್ನಾಗಿ ಬಂದಿದೆ ಡಿಸೈನ್. ಅಂದರೆ ಸಾರಿ, ಉಲ್ಟಾ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ನನ್ನ, ಯಾಕಂದರೆ ಆ ಥರ ನಾನು ಸ್ವಲ್ಪ ಕ್ಲಿಯರಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಸಿಂಪಲಾಗೆ ಈ ಥರ ಬಂದಿದೆ. ಇನ್ ಕೇಸ್ ನೀವೇನಾದರೂ ವರ್ಕ್ ಮಾಡಿಸ್ಬೇಕು ಅನ್ನೋದಾದರೆ ಮಾಡಿಸ್ಕೊಳ್ಬೋದು. ಸೊ ಇದೊಂದು ಬೇಬಿ ಡಿಸೈನ್ಗೆ ಬಂದುಬಿಟ್ಟು ನಾನು 250 ರುಪೀಸ್ನ ತೊಗೊಂಡಿದ್ದೀನಿ. ವರ್ಕಿಗೆ ಮಾತ್ರನೇ, ವಿತ್ ಪೀಸು 150 ರುಪೀಸ್ ಮೀಟರ್ ಆಗುತ್ತೆ. ಇಲ್ಲಿ ನಾನು 80 ಸೆಂಟಿಮೀಟರ್ನ ತೊಗೊಂಡಿದ್ದೀನಿ ನನಗೆ ಪೀಸ್ಗೆ. ವರ್ಕ್ ಬಂದುಬಿಟ್ಟು ಇದು ಸಪ್ರೇಟ್ ನಾವೇ ತಂದಿರೋದು ಕ್ಲಾತು. ನಾವು ಸ್ಯಾರಿ ಮಾತ್ರ ಕೊಟ್ಟಿರೋದು ಅಷ್ಟೇ. ನಾವು ಯಾವ ಕಲರ್ ತರಬೇಕು ಬ್ಲೌಸ್ ಪೀಸ್ನ ಅಂತ ಮಾತ್ರನೇ ಕೇಳ್ಕೊಂಡಿರೋದು ಅಷ್ಟೇ. ನೀವು ಇನ್ ಕೇಸ್ ಬ್ಲೌಸು ಕೂಡ ವರ್ಕ್ ಹಾಕ್ಸ್ಬೇಕು ಅಂತ ಇದ್ದರೆ ಈ ಥರ ಸ್ಯಾರಿ ಕಳಿಸ್ಕೊಟ್ರೆ ನಾವು ಸಪ್ರೇಟ್ ಪೀಸ್ ತಂದು ನಾವೇ ವರ್ಕ್ ಮಾಡಿ ಕೊಡ್ತೀವಿ. ಬಟ್ ಬ್ಲೌಸ್ ಪೀಸ್ದು ಕಾಸ್ಟ್ ಏನಿರುತ್ತೆ ಅದನ್ನು ನೀವು ಪೇ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಈ ಡಿಸೈನ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್. ನೀವು ಲೈಕು ಶೇರು ಕಮೆಂಟು ಮಾಡೋದ್ರಿಂದ ನಮಗೂ ಕೂಡ ನೆಕ್ಸ್ಟು ವ್ಲಾಗ್ ಆಗಲಿ ವಿಡಿಯೋ ಮಾಡಲಿಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ. ನಮ್ಮ ವೀಡಿಯೋಸ್ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು. ಹಾಗೆ 4000 ಫ್ಯಾಮಿಲಿಗೆ ಇನ್ನೊಂದು ಹೆಜ್ಜೆ ಹತ್ತಿರದಲ್ಲಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕು ಶೇರು ಕಮೆಂಟ್ನ ಮಾಡಿ ಫುಲ್ಲು ವಿಡಿಯೋ ನೋಡಿ ಅಷ್ಟೇ. ಸೊ ಬನ್ನಿ ಅದು ಡಿಸೈನ್ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಸೇಮ್ ಡಿಸೈನ್ ಅಲ್ಲ, ಸ್ವಲ್ಪ ಸಿಮಿಲರ್ ಡಿಸೈನ್ಸ್ ಹಾಕ್ತೀನಿ ಅಷ್ಟೇ. ಸೊ ಬನ್ನಿ ತೋರಿಸ್ತೀನಿ.
ಇದೊಂದು ಡಿಸೈನು ನೋಡ್ತಾ ಇರ್ಬೋದು, ತೋರಿಸ್ಬಿಡ್ತೀನಿ ಯಾಕೆಂದರೆ ಇಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಜಸ್ಟ್ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಡಿಸೈನ್ ಬಂದುಬಿಟ್ಟು ಹಾರ್ಮೋಲ್ ಡೌನಲ್ಲಿ ವರ್ಕ್ ಬರುತ್ತಲ್ಲ, ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ಒಂದು ಟ್ರೆಂಡಿಂಗಲ್ಲಿ ಇರುವಂತಹ ಡಿಸೈನು. ಬ್ಯಾಕ್ ನೆಕ್ ಬಂದುಬಿಟ್ಟು ನಾರ್ಮಲ್ ಪಾಟ್ ನೆಕ್ಕಲ್ಲೇ ಕರು ಶೇಪಲ್ಲಿ ಒಂದು ಡಿಸೈನ್ನ ಮಾಡಿರೋದಂಥದ್ದು. ಹಾಗೆ ಇಲ್ಲಿ ನಾವು ಲೂಫು ಅಥವಾ ಡೋರಿ ಹಾಕಲಿಕ್ಕೆ ಯಾವುದೇ ರೀತಿಯಾಗಿ ಗ್ಯಾಪ್ನ ಕೊಟ್ಟಿಲ್ಲ, ನೋಡ್ತಾ ಇರ್ಬೋದು. ಯಾಕೆಂದರೆ ಇವಾಗ ಕೂಡ ಜಾಸ್ತಿ ಲಾಡಿ ಅಥವಾ ಡೋರಿ ಯಾರೂ ಸಹ ವರ್ಕ್ ಮಾಡಿಸ್ಕೊತಲ್ಲ, ಈ ಥರ ಪ್ಲೈನ್ ಜಾಯಿಂಟಲ್ಲೇ ಇರೋ ಥರ ನಮಗೆ ಕ್ಲೋಸ್ ಕೊಟ್ಬಿಡಿ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಇದೇ ಥರ ಡಿಸೈನ್ನ ಹಾಕಿರೋವಂಥದ್ದು. ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಸಾಫ್ಟ್ ಸಿಲ್ಕಿಗೆ ಒಂದು ಮೀಡಿಯಮ್ ಕ್ವಾಲಿಟಿ ಇರೋಂತಹ ಸ್ಯಾರಿಗೆ ವರ್ಕ್ನ ಮಾಡಿರೋವಂಥದ್ದು. ಕೆಲವೊಬ್ಬರು ರಿಟರ್ನ್ ಕಳಿಸ್ತಾ ಇದ್ದಾರೆ, ಈ ಥರ ಸ್ಯಾರಿಗಳಿಗೆ ವರ್ಕ್ ಹಾಕ್ಲಿಕ್ಕೆ ಆಗೋದಿಲ್ಲ, ಇಂಜುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ಬಟ್ ನಾವು ಇದುವರೆಗೂ ಒಂದು ಸ್ಯಾರಿ ಕೂಡ ಇಂಜೋದಾಗಲಿ ಆ ಥರ ಏನೂ ಆಗಿಲ್ಲ. ಅಲ್ಲಿಗೂ ಸಮೇತ ನಾವು ಎರಡೆರಡು ಕ್ಯಾನ್ವಾಸ್ ಹಾಕಿ ಇನ್ನೂ ಈ ಥರ ಡ್ಯಾಮೇಜ್ ಆಗ್ತಾಯಿದೆ ಅಂದರೆ ನಾವು ಕಸ್ಟಮರಿಗೆ ಇನ್ಫಾರ್ಮ್ ಮಾಡಿಬಿಡ್ತೀವಿ, ಯಾಕೆ ಈ ಥರ ಆಗ್ತಾಯಿದೆ, ಹಾಕ್ಬೇಕಾ ಬೇಡವಾ ವರ್ಕ್ ಅಂತ. ಸೊ ಆಲ್ಮೋಸ್ಟ್ ನೆಟ್ಟೆಡ್ಗೂ ಸಹ ವರ್ಕ್ ಮಾಡಿದ್ದೀವಿ, ಏನು ಕೂಡ ಪ್ರಾಬ್ಲಮ್ ಬಂದಿಲ್ಲ. ಸ್ಲೀವ್ಸಿಗೆ ಬಂದುಬಿಟ್ಟು ಈ ಥರ ಡಿಸೈನ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಮಷಿನ್ ರನ್ ಮಾಡ್ಕೊತಾನೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ಓದ್ಸಲಿ ಅಪ್ಲೋಡ್ ಮಾಡಿರೋಂತಹ ವೀಡಿಯೋನೂ ಸಹ ಯಾಕೋ ಕಾಪಿರೈಟ್ ಬಂದು ಅದು ಡಿಲೀಟ್ ಮಾಡಬೇಕಾಯಿತು. ಬಟ್ ಇದು ಹೆಂಗೆ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ನಾನು ಅಪ್ಲೋಡ್ ಮಾಡ್ತೀನಿ. ಕಾಪಿರೈಟ್ ಬಂತಂದರೆ ಮತ್ತೆ ಸಪ್ರೇಟ್ ಕೂತ್ಕೊಂಡು ಎಡಿಟ್ ಮಾಡಬೇಕಾಗುತ್ತೆ. ಸೊ ನಾವು ಈ ಕೆಲಸ ಮಾಡ್ಕೊತ ಆ ಕೆಲಸನ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದೊಂದು ತಲೆನೋವು ಆಗಿಬಿಟ್ಟಿದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ನನಗೆ ಈ ಜರ್ನಿನ ಸ್ಟಾಪ್ ಮಾಡಲಿಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀನಿ. ಅದೇನು ನಾವು ಡಿಸೈನ್ ತೋರಿಸಿದ್ವಲ್ಲ ಆ ಡಿಸೈನ್ಗೆ ಬಂದುಬಿಟ್ಟು ನಾನು 1400 ರುಪೀಸ್ನ ತೊಗೊಳ್ತೀನಿ. ಬಟ್ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಯೂನಿಕ್ ಆಗಿದೆ. ಅದಾದಮೇಲೆ ಇದೊಂದು ಡಿಸೈನು ವರ್ಕ್ ಮಾಡ್ತಾ ಇದೆ. ಆ್ಯಕ್ಚುಲಿ ಇದು ಹ್ಯಾಂಡ್ ವರ್ಕ್ ಡಿಸೈನ್ ಥರನೇ ಕಾಣಿಸುತ್ತೆ. ಇದು ಹ್ಯಾಂಡ್ ವರ್ಕ್ ಡಿಸೈನ್ನೇ ಕಸ್ಟಮೈಸರ್ ಮಾಡಿಸಿರೋದು ಮಷಿನ್ ವರ್ಕಿಗೆ ಅಂತ ಹೇಳ್ಬಿಟ್ಟು. ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದನ್ನು ಕಂಪ್ಲೀಟ್ ಆಗಿರಲಿಲ್ಲ, ಸೊ ಹಾಗೆ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಯಾಕೆ ಅಂತಂದರೆ ಇನ್ನೂ ರನ್ ಆಗ್ತಾ ಇದೆ, ಕಸ್ಟಮರ್ ಆಲ್ರೆಡಿ ರೆಡಿ ಆಗಿದೆಯಾ ಅಂತ ಕಾಲೇ ಮಾಡಿಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ವರ್ಕ್ ಮಾಡ್ಕೊತಾನೆ ವಿಡಿಯೋ ಮಾಡಿಕೊಂಡ್ರೆ ಇದು ಬೆಟರು. ಇಲ್ಲ ಅಂದರೆ ನನಗೆ ಇದು ಕ್ಲಿಪ್ಪಿಂಗ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೇ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ಅಷ್ಟೇ. ಬಟ್ ಡಿಸೈನ್ ಅಂತ ಔಟ್ಲುಕ್ ತುಂಬಾ ಚೆನ್ನಾಗಿ ಬಂತು. ನಿಜವಾಗ್ಲೂ ನಾನು ಹೇಳಿರೋ ಥರನೇ ಲಾಸ್ಟಿಗೆ ಎಂಡಿಂಗಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅದು ಹಂಗೆ ಡೆಲಿವರಿ ಕೊಡಬೇಕಾಯ್ತು. ಅದಾದಮೇಲೆ ಇದೊಂದು ನಾನು ಆವಾಗಲೇ ತೋರಿಸಿದ್ನಲ್ವ, ಇದು ನಾನು ಹಾಕಿರೋವಂಥದ್ದು ಮ್ಯಾನ್ಯುವಲ್ ಮಷೀನಲ್ಲಿ ಅಂತ. ಸೊ ಇದು ನಾನು ಕಂಪ್ಲೀಟ್ ಆದ ತಕ್ಷಣ ಇದೊಂದು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಹಾಗೆ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸಿದ್ದೆ ಅಲ್ವ, ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ಯಾರಿ ಕೂಡ ತೋರಿಸಿದ್ದೀನಿ, ಯಾವ ಥರ ಸ್ಯಾರಿ ಕಳಿಸ್ಕೊಟ್ಟಿದ್ರು ಅವರು ಅಂತ ಹೇಳಿಬಿಟ್ಟು. ತುಂಬ ಇಷ್ಟಪಟ್ಟರು ಅವ್ರು ಹೇಳ್ಬೇಕಂದ್ರೆ ಕಸ್ಟಮರು. ಹಾಗೆ ಇನ್ನೊಂದು ಬ್ಲೌಸ್ಗೂ ಕೂಡ ಸ್ವಲ್ಪ ಸಿಮಿಲರ್ ಇರಲಿ, ಬಟ್ ಸೇಮ್ ಬೇಡ, ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕಿಲ್ಲ ಯಾವುದಕ್ಕೂ, ಹಾಗೆಯೇ ವರ್ಕ್ನ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. 2 ಇಯರ್ಸ್ ಬೇಬಿಗೆ ಇನ್ನು ಯಾವ ಥರ ವರ್ಕ್ ಮಾಡೋಕ್ಕಾಗುತ್ತೆ ಹೇಳಿ. ನಾವು ಮ್ಯಾನ್ಯುವಲ್ ಮಷಿನಲ್ಲೇ ಮಾಡಬೇಕು, ಕಂಪ್ಯೂಟರ್ ಮಷಿನ್ನಲ್ಲಿ ಅಷ್ಟು ಚಿಕ್ಕಗೆ ಮೆಜರ್ಮೆಂಟಿಗೆ ಯಾವುದು ಡಿಸೈನ್ ಕೊಟ್ಟಿರೋದಿಲ್ಲ. ಅದಾದಮೇಲೆ ಇನ್ನೊಂದು ಡಿಸೈನ್ನ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಹಾಗೆ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡೆ. ಬಟ್ ಅದು ಕಸ್ಟಮರ್ ಬರೋದಕ್ಕೆ ಸ್ಟಾರ್ಟ್ ಆಗೇ ಹೋಗ್ಬಿಟ್ರು. ಪದೇ ಪದೇ ಕ್ಯಾಮ್ರಾ ಆಫ್ ಮಾಡೋದು ಆನ್ ಮಾಡೋದು ಈ ಥರ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಸರಿ ಯಾವಾಗಾದರೂ ತೋರಿಸಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತುಂಬ ಲೆಂತಿ ಆಗಿಬಿಡುತ್ತೆ, ಹವರ್ ಲೆಕ್ಕದಲ್ಲಿ ಬಂದುಬಿಡುತ್ತೆ ವೀಡಿಯೋ. ಸೊ ಅದಕ್ಕೋಸ್ಕರ ನಾನು ಯಾವುದೂ ಅದನ್ನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಮಾಡಿರೋದಿದ್ರೂ ಅದನ್ನೇ ಸಪ್ರೇಟಾಗಿ ಇರೋದ್ರಿಂದ ಎಡಿಟ್ ಮಾಡೋದು ಕೂಡ ತುಂಬ ಕಷ್ಟ. ಅದನ್ನು ಯಾವಾಗಲೂ ಒಂದು ಸರಿ ಫ್ರೀ ಇದ್ದಾಗ ನಾನು ಅಪ್ಲೋಡ್ ಮಾಡ್ತೀನಿ ನೀಟಾಗಿ ಎಡಿಟ್ ಮಾಡಿಬಿಟ್ಟು. ಜಸ್ಟ್ ನನಗೆ ನೋಡ್ತಾ ಇರ್ಬೋದು, ಈ ದಾರ ಸಮೇತ ಕಟ್ ಆಗ್ತಾ ಇದೆ. ನಾರ್ಮಲ್ ಥ್ರೆಡ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಪ್ಯೂಟರ್ ಮಷಿನ್ ಯೂಸ್ ಮಾಡೋ ಥ್ರೆಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕೋಸ್ಕರ ಈ ಥರ ದಾರ ಜಾಸ್ತಿ ಕಟ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ, ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಆದರು ಕಸ್ಟಮರು. ಸೊ ಅವ್ರು ಬಂದಾಗ ಅವ್ರಿಗೆ ನಾವು ರೆಸ್ಪಾನ್ಸ್ ಮಾಡಲೇಬೇಕು. ಹೇಳಿ ಏನು ಡಿಸೈನ್ ನೋಡ್ತಾ ಇರಿ ಬಂದೆ ಈ ಥರ ಹೇಳೋದಕ್ಕೆ ಆಗೋದಿಲ್ಲ.
ಸೊ ಅದಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಇವತ್ತು ನನ್ನ ಕೆಲಸ ಆಗಲ್ಲ ಅಂದ್ಕೊಂಡು ನಾನು ಸ್ಟಾಪ್ ಮಾಡಿದೆ, ಅದನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಅಪ್ಕಮ್ಮಿಂಗ್ ಬರೋ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೀಟಾಗಿ ಎಡಿಟ್ ಮಾಡಿಬಿಟ್ಟು. ಸೊ ವಿಡಿಯೋ ಮಾಡ್ಕೊಂಡಿಲ್ಲ ಅಂತಲ್ಲ, ಮಾಡ್ಕೊಂಡಿದ್ರೂ ಅದನ್ನು ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ಇನ್ ಕೇಸ್ ನೀವೇನಾದ್ರೂ ನನ್ನ ಹತ್ರ ಜಿಗ್ಜಾಗ್ ಮಷಿನ್ ಇದೆ, ನಾನು ಕೂಡ ವರ್ಕ್ನ ಕಲಿಬೇಕು ಅಂತ ಇದ್ದರೆ ಆರಾಮಾಗೆ ಕಲಿಬೋದು. ಬಟ್ ಟೈಮ್ ಬೇಕು ಅಷ್ಟೇ, ಇನ್ನೇನಿಲ್ಲ. ಕಲಿಬೇಕು ಅಂತ ಮನಸ್ಸಲ್ಲಿದ್ದರೆ, ನಾವು ಮೈಂಡಲ್ಲಿ ಫಿಕ್ಸ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಅದು ಕಲಿತೀವಿ. ಅದೇನೋ ಗಾದೆನೇ ಹೇಳ್ತಾರಲ್ಲ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಸೊ ಅದೇ ಥರನೇ ಇದು ಕೂಡ. ಕಲ್ತ ಮೇಲೆ ಯಾವ ಡಿಸೈನ್ ಹಾಕೋಣ, ಏನು ಮಾಡೋಣ ಅಂತ ಹೇಳ್ಬಿಟ್ಟು ನಮಗೇ ಅದು ಬಂದ್ಬಿಡುತ್ತೆ ಕಲಿಯೋ ತನಕ. ಕಲಿತ ಮೇಲೆ ಅಯ್ಯೋ ಬಿಡು ಹಾಕೋಣ ಬರುತ್ತಲ್ಲ ಅನ್ನೋ ಥರ ಒಂದು ಮೈಂಡಲ್ಲಿ ಇರುತ್ತೆ. ಸೊ ನಾನು ಎಲ್ಲೂ ಸಹ ಕಲಿಯೋಕ್ಕೆ ಹೋಗಿಲ್ಲ ಇದುವರೆಗೂ ಸಹ. ನನಗೇನು ಬರುತ್ತೋ, ನನಗೆ ಏನಾದರೂ ಅದು ಮಾಡಬೇಕು ಕಲಿಬೇಕು ಅಂತ ಇದ್ದರೆ ನಾನು ಓನಾಗೆ ಕಲ್ತ್ಕೊತೀನಿ. ಇಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಸಿಗುತ್ತೆ, ಜಸ್ಟ್ ನೋಡ್ಕೊತೀನಿ. ಇದುವರೆಗೂ ಯಾವುದಕ್ಕೂ ಸಹ ನಾನು ಹ್ಯಾಂಡ್ ವರ್ಕಿಗಾಗಲಿ ಮಷಿನ್ ವರ್ಕಿಗಾಗಲಿ ಏನಕ್ಕಾಗಲಿ ನಾನು ಯಾವುದೇ ಕ್ಲಾಸ್ಗೂ ಜಾಯಿನ್ ಆಗೋದಾಗಲಿ ಕಲಿಯೋದಾಗಲಿ ಮಾಡಿಲ್ಲ. ಯಾಕೆಂದರೆ ಮನೆಯಲ್ಲೇ ಟೈಲರ್ ಅಂದರೆ ನಮ್ಮಮ್ಮ ನಾನು ಇದೇ ಜರ್ನಿನಲ್ಲಿ ಇರೋದ್ರಿಂದ ಸೊ ನಮಗೇನಷ್ಟು ಹೋಗಬೇಕು ಕಲಿಬೇಕು ಅನ್ನೋದೇನಿಲ್ಲ. ಬಟ್ ಟೈಮ್ ಅಂತ ಬಂದಾಗ ಅದನ್ನೊಂದು ಹೋಗಬೇಕು. ಯಾಕಂದರೆ ನಾವು ನೆಕ್ಸ್ಟ್ ಏನಾದರೂ ಇನ್ನೂ ಸ್ವಲ್ಪ ದೊಡ್ಡದಾಗಿ ಶಾಪ್ ಮಾಡಬೇಕು, ದೊಡ್ಡದಾಗಿ ಬುಟಿಕ್ ಥರ ಮಾಡಬೇಕು, ಕ್ಲಾಸಸ್ ಮಾಡಬೇಕು ಅಂದಾಗ ಅದು ಹೆಂಗೆ ಏನು ಅಂತ ಹೆಂಗೆ ಮ್ಯಾನೇಜ್ ಮಾಡೋದಂತನಾದರೂ ಒಂದು ಸ್ವಲ್ಪನಾದರೂ ಮೈಂಡಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರನಾದರೂ ಜಾಯಿನ್ ಆಗಬೇಕು, ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆ ಥರ ಹೋಗೋದಾದರೆ ನನಗೆ ಅಫೋರ್ಡಬಲಲ್ಲಿ ನನಗೆ ಅದು ಸೆಟ್ ಆಗುತ್ತೆ, ನಾನು ಹೋಗ್ಬೋದು ಅನ್ನೋದಾದರೆ ಹೋಗ್ತೀನಿ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ಅದು ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಇದು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಯಾಕೋ ಸ್ವಲ್ಪ ಕಸಿ ಬಿಸಿ ಅನ್ನಿಸ್ತು, ಏನೂ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿ ಬಂತು, ನನಗೆ ಇಷ್ಟ ಆಯಿತು ಆ ಡಿಸೈನು. ಇದು ಆದಮೇಲೆ ಇನ್ನೊಂದು ನವೀನ್ ಅವ್ರ ಆಫೀಸ್ ಕೊಲೀಗ್ ಫ್ರೆಂಡ್ದು. ಇದೇನಾಗಿದೆ ಅಂತಂದರೆ ಡಿಸೈನು ತುಂಬ ಚೆನ್ನಾಗಿದೆ. ಬಟ್ ಕಲರ್ ಕಾಂಬಿನೇಷನ್ ಅಂತ ಬಂದಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅದು ರಿಯಲಾಗಿ ನೋಡಿದಾಗ ಸ್ವಲ್ಪ ಬೆಟರು, ಓಕೆ ಪರವಾಗಿಲ್ಲ ಅನ್ನೋ ಥರನೇ ಇತ್ತು. ಬಟ್ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಇಷ್ಟ ಆಯಿತು ಡಿಸೈನು ಹೇಳಬೇಕು ಅಂತಂದರೆ. ಇದು ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಕಂಪ್ಲೀಟ್ ಆದಮೇಲೆ ಎಲ್ಲ ಅರ್ಜೆಂಟು ಇನ್ನೂ ಅದು ವರ್ಕೇ ಆಗ್ತಿರುತ್ತೆ. ಆಲ್ರೆಡಿ ಕಸ್ಟಮರ್ ಫೋನ್ ಮಾಡಿರ್ತಾರೆ, ಇಲ್ಲಾಂದರೆ ಕಸ್ಟಮರೇ ಬಂದಿರ್ತಾರೆ. ಇನ್ನೊಂದು 5 ನಿಮಿಷ 10 ನಿಮಿಷ ಇರುತ್ತೆ ಇನ್ನೂ ವರ್ಕ್ ಆಗೋದು, ಆಲೇ ಕಸ್ಟಮರೇ ಬಂದಿರ್ತಾರೆ. ಸೊ ಈ ಥರ ಇದ್ದಾಗ ಯಾವ ವಿಡಿಯೋ ಮಾಡ್ಕೊಳ್ಳೋದು ನನಗೆ ಯಾವುದಕ್ಕೂ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಆಗ್ಬಿಡ್ತು. ಸೊ ನಾನು ಸ್ಟಾಪ್ ಮಾಡಿಬಿಟ್ಟೆ. ಒಂದು 2-3 ಡೇಸ್ ಯಾವುದೇ ರೀತಿ ವಿಡಿಯೋ ಆಗಲಿ ಏನೂ ಸಹ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಈ ಡಿಸೈನ್ ಕೂಡ ಚಿಕ್ಕ ಮಷಿನು ಬಿಗ್ ಮಷಿನು ಎರಡಕ್ಕೂ ಸಹ ಅವೈಲಬಲ್ ಇದೆ. ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇಲ್ಲ ನಾವು ಕೂಡ ವರ್ಕ್ ಹಾಕ್ಸ್ಬೇಕು ಅಂತ ಇದ್ದರೆ ಅಥವಾ ಪೋಸ್ಟ್ ಅಥವಾ ಕೊರಿಯರು ಎರಡೂ ಇದೆ, ಅದನ್ನು ನೀವು ಚೂಸ್ ಮಾಡಿಕೊಂಡು ಕಳಿಸ್ಬೋದು. ಸೊ ಇದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಇನ್ ಕೇಸ್ ಯಾರಾದರೂ ಕೊರಿಯರ್ ಮಾಡೋರಿದ್ದರೆ, ವರ್ಕ್ ಹಾಕ್ಸ್ಬೇಕು ಅನ್ನೋರಿದ್ದರೆ ನಿಮಗೆ ದಯವಿಟ್ಟು ಕೇಳ್ತೀನಿ, ಸ್ಯಾರಿ ಕಲರ್ಸ್ನ ಅದರಲ್ಲೇ ಪಿನ್ ಮಾಡಿ ಕಳಿಸಿ. ಇಲ್ಲಾಂದರೆ ಒಂದು ಸ್ವಲ್ಪ ದಾರನಾದರೂ ಇಟ್ಟು ಕಳಿಸಿ. ಇದು ಸ್ಯಾರಿ ಕಲರ್ ಅಂದರೆ ರೆಫ್ರೆನ್ಸಿಗೋಸ್ಕರ. ಫೋಟೋದಲ್ಲಿ ಅಷ್ಟೊಂದು ಗೊತ್ತಾಗಲ್ಲ. ಕೆಲವೊಬ್ಬರು ನನ್ನ ಚಾಕ್ಲೇಟ್ ಕಲರ್ ಅಂತ ಮೆಸೇಜ್ ಮಾಡಿರ್ತಾರೆ, ನಂದು ಆರೆಂಜ್ ಕಲರ್ ಸ್ಯಾರಿ ಅಂತ ಮೆಸೇಜ್ ಮಾಡಿರ್ತಾರೆ. ಯಾವುದು ಅಂತ ಹೋಗೋದು. ಮೊನ್ನೆ ಇದೇ ಥರನೇ ಚಾಕ್ಲೇಟ್ ಕಲರ್ ಅಂತ ಹಾಕಿದ್ದಾರೆ ಅವರು. ನನ್ನ ಸ್ಯಾರಿನಲ್ಲಿ ಚಾಕ್ಲೇಟ್ ಕಲರೇ ಇರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಆರೆಂಜ್ ಶೇಡ್ ಮಿಕ್ಸ್ ಆದಾಗ ಅದು ಚಾಕ್ಲೇಟ್ ಕಲರ್ ಬಂದಿದೆ. ನಾನು ಇದೇ ಇರಬೇಕು ಸ್ಯಾರಿ ಕಲರ್ ಅಂದ್ಕೊಂಡು ಚಾಕ್ಲೇಟ್ ಕಲರ್ ಅಲ್ವಾ ಅಂತ ಅವ್ರು ಹೇಳಿರೋದು ಅಂತ ಹೇಳ್ಬಿಟ್ಟು ವರ್ಕ್ನ ಮಾಡಿದ್ದೀನಿ. ಅವ್ರು ವರ್ಕಾಗಿ ಇನ್ನೇನು ಇವತ್ತು ಡೆಲಿವರಿ ಕಳಿಸ್ಬೇಕು. ಇವತ್ತು ಮಾರ್ನಿಂಗ್ ನನಗೆ ಕಳಿಸಿದ್ದಾರೆ, ಅಕ್ಕ ಇದು ಸ್ಯಾರಿ ನೋಡಿ ಆರೆಂಜ್ ಕಲರ್ ಸ್ಯಾರಿ ಅಂತ ಹೇಳ್ಬಿಟ್ಟು. ಅವಾಗ ಏನು ಮಾಡೋಕ್ಕಾಗುತ್ತೆ, ಅದು ಅವ್ರ ಪ್ರಾಬ್ಲಮ್ಮ ನಮ್ಮ ಪ್ರಾಬ್ಲಮ್ಮ. ಅವ್ರು ಹೇಳಿದ ತಕ್ಕಂಗೆ ನೀವು ಚಾಕ್ಲೇಟ್ ಕಲರ್ ಬ್ಲೌಸು ಸ್ಯಾರಿ ಅಂತ ಹೇಳಿದರೆ ಆ ಕಲರ್ಗೆ ವರ್ಕ್ನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಕಳಿಸಿಕೊಟ್ಟೆ. ಬಟ್ ಆ ಥರ ಮಿಸ್ ಮ್ಯಾಚ್ ಆದಾಗ ಏನೋ ಮಾಡೋಕ್ಕಾಗಲ್ಲ. ಏನೋ ಕಮ್ಮಿ ರೇಟಿನ ಸ್ಯಾರಿ ಏನೋ ಒಂದು ಆಯಿತು ಹೋಯಿತು. ಬಟ್ ಕಾಸ್ಟ್ಲಿ ರೇಟಿನ ಸ್ಯಾರಿ ಇದ್ದಾಗ ಈ ಥರ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ ಕೇಸ್ ಯಾರಾದರೂ ನೆಕ್ಸ್ಟು ಕಳಿಸೋರಿದ್ದರೆ ಪ್ಲೀಸ್ ಸ್ಯಾರಿ ಪೀಸ್ನ ಪಿನ್ ಮಾಡಿಬಿಟ್ಟು ಕಳಿಸಿ. ಅದಾದಮೇಲೆ ಇದೊಂದು ಡಿಸೈನು ಸುಮಾರು ಸಲ ಹಾಕ್ಬಿಟ್ಟಿದ್ದೀನಿ. ಈ ಡಿಸೈನ್ ಅಂತೂ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಯೂನಿಕ್ಕಾಗಿ ಕೂಡ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಒಂದು ರಿಂಗಲ್ಸ್ ಬಂದಿಲ್ಲ. ಸುಮಾರಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅಕ್ಕ ಮಷಿನ್ನು ವರ್ಕ್ ರಿಂಗಲ್ಸ್ ಬರ್ತಾ ಇದೆ
ಪೇಪರೆಲ್ಲ ಹಿಂಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ನ ಯೂಸ್ ಮಾಡಬೇಡಿ, ಡಸ್ಟು ಜಾಸ್ತಿ ಕೂರುತ್ತೆ. ಸೊ ನ್ಯೂಸ್ ಪೇಪರ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಕ್ಯಾನ್ವಸ್ನೇ ಯೂಸ್ ಮಾಡಿ. ಆಲ್ಮೋಸ್ಟ್ ತುಂಬ ಜನ ನ್ಯೂಸ್ ಪೇಪರ್ನ ಸಹ ಯೂಸ್ ಮಾಡ್ತಾರೆ, ಬಟ್ ನ್ಯೂಸ್ ಪೇಪರ್ ಅಷ್ಟೊಂದು ಗಟ್ಟಿ ಇರೋದಿಲ್ಲ, ತುಂಬಾ ತಿಕ್ನೆಸ್ ಕಮ್ಮಿ ಇರುತ್ತೆ. ಸೊ ಕ್ಯಾನ್ವಸ್ ಯೂಸ್ ಮಾಡಿದರೆ ಬೆಟರು ನನಗೆ ಅನಿಸೋ ಪ್ರಕಾರ. ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ನೀವು ಮಾಡಿ. ನಾನು ಹೆಂಗೆ ಮಿಷಿನ್ ಮೇಂಟೈನ್ ಮಾಡ್ತೀನೋ ನಾನು ಅದನ್ನು ಹೇಳ್ತೀನಿ ಅಷ್ಟೇ. ಎಲ್ಲೋ ಯಾವುದೋ ವಿಡಿಯೋ ನೋಡಿಬಿಡೋದು, ಅವರು ಕ್ಯಾನ್ವಾಸ್ ಯೂಸ್ ಮಾಡಲ್ಲ, ನ್ಯೂಸ್ ಪೇಪರ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಬಂದುಬಿಟ್ಟು ನ್ಯೂಸ್ ಪೇಪರ್ ಯೂಸ್ ಮಾಡಿಬಿಡೋದು. ಅದು ಯಾವ ಮಷಿನಲ್ಲಿ ಯೂಸ್ ಮಾಡಿರ್ತಾರೋ, ಏನು ಮಷಿನಲ್ಲಿ ಯೂಸ್ ಮಾಡಿರ್ತಾರೋ, ಕೆಲವೊಂದು ಮಷಿನ್ಗಳಿಗೆ ಅದು ಸೆಟ್ ಆಗಿರುತ್ತೆ, ಓಕೆ. ಸೊ ಆಲ್ಮೋಸ್ಟ್ ನಾವು ಸೇಲ್ ಮಾಡಿರೋದು ಜಾಸ್ತಿ HSW ಆಗಿರೋದ್ರಿಂದ, ಸೊ ನೀವು ಹೆಂಗೆ ಮಷಿನ್ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಎಲ್ಲರ ಮಷಿನ್ನು ಎಲ್ಲರಿಗೂ ಒಂದೇ ಥರ ಸಿಕ್ಕಿರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ನೋಡಿಕೊಂಡು ವರ್ಕ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ನ್ಯೂಸ್ ಪೇಪರ್ನ ಅವಾಯ್ಡ್ ಮಾಡಿ ಅಷ್ಟೇ, ಇನ್ನೇನು ಹೇಳಲ್ಲ. ಆದಷ್ಟು ಕ್ಯಾನ್ವಾಸ್ನ ಯೂಸ್ ಮಾಡಿದರೆ ಬೆಟರು, ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಸೊ ನೋಡಿಕೊಂಡು ವರ್ಕ್ನ ಮಾಡಿ ಅಷ್ಟೇ. ಸುಮಾರಷ್ಟು ಮಷಿನ್ಗಳು ಇದೇ ರೀಸನ್ಗೆ ಹಾಳಾಗಿರೋದು, ಕ್ಲೀನ್ ಮಾಡ್ತಾ ಇರೋದು, ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇರೋದು, ಆಯಿಲ್ ಕರೆಕ್ಟು ಟೈಮ್ಗೆ ಆಗ್ತಾ ಇರೋದು. ಸೊ ಈ ಥರ ನೀವು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಿಲ್ಲ ಅಂತಂದರೆ ಮಷಿನ್ಗಳಂತ ನಿಜವಾಗ್ಲೂ ಸಹ ಬಾಳಿಕೆ ಬರೋದಿಲ್ಲ. ಇದು ನಮ್ಮದು ಚಿಕ್ಕ ಮಷಿನ್ನು, ಎಷ್ಟು ದಿನ ಆಯಿತು ತೊಗೊಂಡು, ಈಗ 3 years ರನ್ನಿಂಗ್ ಆಗುತ್ತೆ. ನಿಜವಾಗ್ಲೂ ಒಂದು ಸ್ವಲ್ಪ ಏನೂ ಕೂಡ ಏನೂ ಆಗಿಲ್ಲ, ಆರಾಮಾಗಿ ರನ್ ಆಗುತ್ತೆ. ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋದೊಂದು ಬಿಟ್ರೆ ನಮಗೆ ಇದುವರೆಗೂ ಏನೂ ಸಹ ಆಗಿಲ್ಲ. ಅದು ಸ್ಪೀಡ್ ಕೂಡ ಅದು ಏನು ಕಮ್ಮಿ ಆಯಿತು ಅಂದರೆ, ನಾವು ಈ ಬಿಗ್ ಮಷಿನ್ ಬಂದಾಗಿಂದ ಚಿಕ್ಕ ಮಷಿನ್ ಜಾಸ್ತಿ ರನ್ ಮಾಡೋಕ್ಕೆ ಹೋಗಲಿಲ್ಲ. 3 days once, 4 days once, ವೀಕ್ಲಿ ಒನ್ಸ್ ಈ ಥರ ರನ್ ಮಾಡೋ ಹಾಗಾಯಿತು. ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ಸ್ಪೀಡ್ ಕಮ್ಮಿ ಆಗಿದೆ. ಅಷ್ಟು ಬಿಟ್ಟರೆ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬಂದಿಲ್ಲ, ಸ್ವಲ್ಪ ಸ್ಪೀಡ್ ಕೂಡ ಕಮ್ಮಿ ಆಗ್ತಾ ಇರಲಿಲ್ಲ. ಹಾಗೆ ಸುಮಾರಷ್ಟು ಜನ ನೀವು ಸೇಲ್ ಮಾಡ್ತೀರಂತ ಕೇಳ್ತೀರ, ನಾವು ಸೇಲ್ ಮಾಡಲ್ಲ. ಸೊ ಇದೊಂದು ನೋಡ್ತಾ ಇರ್ಬೋದು, ಇದೊಂದು ಮೆಸೇಜು, ಇದು ಸ್ವಲ್ಪ ಎಲ್ಲರಿಗೂ ಸಹ ಯೂಸ್ಫುಲ್ ಆಗುತ್ತೆ. ನೀವು ಕರೆಂಟ್ ಹೋಗಿ ಬಂತು ಇಲ್ಲ ಏನೋ ಒಂದು ಆಯಿತು ಅಂದಾಗ ನೀವು ಕರೆಕ್ಟು ಎಲ್ಲಿ ಒಂದು 15-20 ಸ್ಟಿಚ್ ಹಿಂದೆ ಹೋಗಿರುತ್ತೆ, ಅಷ್ಟು ಬಿಟ್ಟರೆ ಮೆಜರ್ಮೆಂಟ್ ಸ್ವಲ್ಪನೂ ಸಹ ಚೇಂಜ್ ಆಗಿರೋದಿಲ್ಲ. ನೀವು ಅದೇ ಪ್ಯಾಟ್ರನ್ಗೆ ಮತ್ತೆ ನಮಗೆ ಬೇಕು ಅನ್ನೋದಾದರೆ ಓಕೆ ಅಂತ ಒತ್ತಿ, ಇಲ್ಲ ನಮಗೆ ಬೇಡ, ನಮ್ಗೆ ಕಂಪ್ಲೀಟ್ ಆಗಿಬಿಟ್ಟಿದೆ ಡಿಸೈನು, ಇನ್ನೂ ಇದ್ರ ಅವಶ್ಯಕತೆ ಇಲ್ಲ ನನಗೆ ಪ್ಯಾಟ್ರನ್ ಅಂತಂದರೆ ಇಂಟು ಮಾರ್ಕ್ ಒತ್ತಿ ನೀವು ಬೇರೆ ಬ್ಲೌಸ್ನ ಫಿಟ್ ಮಾಡೋದಾದರೆ ಫಿಟ್ ಮಾಡ್ಕೊಳ್ಬೋದು. ಇನ್ನೂ ನಮಗೆ ಕೆಲಸ ಇದೆ, ಅರ್ಧಂಬರ್ಧ ಇದೆ, ನಮಗೆ ಕರೆಂಟ್ ಹೋಗಿ ಬಂದುಬಿಟ್ಟಿದೆ ಅಂತಂದಾಗ ನೀವು ಆರಾಮಾಗೆ ನೀವು ಅದನ್ನು ಓಕೆ ಅಂತ ಹೋದರೆ ಸೇಮ್ ಎಲ್ಲಿ ಕಟ್ಟಾಗಿರುತ್ತೋ ಅದೇ ಸ್ಪೇಸ್ಗೆ ಬರುತ್ತೆ. ಒಂದು 10-15 ಸ್ಟಿಚ್ಚು ಹಿಂದೆ ಹೋಗಿರುತ್ತೆ. ನೀವು ಒಂದು 10-15 ಸ್ಟಿಚ್ಚು ಪ್ಲಸ್ ಮಾಡ್ತಾ ಹೋದರೆ ನಿಮ್ಗೆ ಕರೆಕ್ಟಾಗಿ ಅಲ್ಲಿಗೆ ಬಂದು ಕೂರುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನಾನು ಕೇಳುತ್ತೆ ಹಳೇದಕ್ಕೆ ಹೋಗಬೇಕಾ ಬೇಡವಾ ಅಂತ. ಹಳೆ ಪ್ಯಾಟ್ರನ್ಗೆ ನಾವು ಹೋಗಬೇಕಂದ್ರೆ ಓಕೆ ಅಂತ ಒತ್ತಿ ಇಲ್ಲಿ ಬರುತ್ತೆ ನೋಡಿ, ರೆಸ್ಯೂಮ್ ಲಾಸ್ಟ್ ಪ್ಯಾಟ್ರನ್, ಕೀಪ್ ಹ್ಯಾಂಡ್ಸ್ ಕ್ಲಿಯರ್ ಅಂತ. ಅದಾದಮೇಲೆ ಕೆಳಗಡೆ ಇನ್ನೊಂದು ಮೆಸೇಜ್ ಇದೆ, ಕೇರಿಂಗ್ ವಿಲ್ ನೌ ಮೂವ್ ಟು ಸ್ಟಾರ್ಟ್ ಪೊಸಿಷನ್ ಅಂತ. ನೀವು ಮತ್ತೆ ನನಗೆ ಅವಶ್ಯಕತೆ ಇಲ್ಲ ಅಂತಂದರೆ ಸ್ಟಾರ್ಟ್ ಪೊಸಿಷನ್ಗೆ ಹೋಗ್ಬೋದು. ಅದು ಬೇಕು ಅಂತಂದರೆ ನಿಮಗೆ ಓಕೆ ಅಂತ ಒತ್ತಿ, ನಮಗೆ ಸ್ಟಾರ್ಟ್ ಪೊಸಿಷನ್ನಿಗೆ ಬೇಕು ಅನ್ನೋದಾದರೆ ಇಂಟು ಮಾರ್ಕ್ ಅಂತ ಓದಿದರೆ ಕರೆಕ್ಟಾಗಿ ಅಲ್ಲಿಗೆ ಹೋಗಿ ನಿಲ್ಲುತ್ತೆ. ಸೊ ನಂದು ಇನ್ನೂ ಸಹ ವರ್ಕ್ ಇತ್ತು, ಸೊ ಅದಕ್ಕೋಸ್ಕರ ನಾನು ಓಕೆ ಅಂತ ಓದಿದೆ. ಯಾಕಂದರೆ ಇನ್ನೂ ಔಟ್ಲೈನ್ ಕೊಡೋದಿತ್ತು, ಸೊ ಅದಕ್ಕೋಸ್ಕರ ನನಗೆ ಓಕೆ ಅಂತ ಬೇಕಿತ್ತು. ಸೊ ನಾನು ಓಕೆ ಅಂತ ಓದಿದೆ. ನೋಡ್ತಾ ಇರ್ಬೋದು, ಒಂದು 10-15 ಸ್ಟಿಚ್ಚು ಹಿಂದೆ ಹೋಗಿರುತ್ತೆ ಅಷ್ಟೇ. ಈಗೇನು ಕಟ್ಟಾಗಿರುತ್ತಲ್ಲ ಆ ಬುಟ್ಟ ಬಿಟ್ಟು ಇನ್ನೊಂದು 2 ಬುಟ್ಟ ಹಿಂದಕ್ಕೆ ಹೋಗಿರುತ್ತೆ. ಸೊ ನಾವು ಅದನ್ನು ನೀಟಾಗೆ ಮುಂದೆಗೆ ಸ್ವಲ್ಪ ಪ್ಲಸ್ ಮಾಡ್ಕೊತ ಬಂದರೆ ಅಲ್ಲಿಗೆ ಬಂದು ಕೂರುತ್ತೆ. ಯಾಕಂದರೆ ಈ ಥರ ಆದಾಗ ಕೆಲವೊಬ್ಬರು ಫ್ರೇಮ್ನೇ ರಿಮೂವ್ ಮಾಡಿಬಿಟ್ಟು ಮತ್ತೆ ಇನ್ನೊಂದ್ಸಲಿ ಕೂರಿಸ್ತಾರೆ. ಸೊ ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಸೇಮ್ ಅಲ್ಲಿಗೆ ಬಂದು ಮತ್ತೆ ಅದು ಕೂರೋದಿಲ್ಲ, ಕೂರಿಸ್ಬೇಕಾದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಈ ಥರ ಪ್ಲಸ್ ಮಾಡ್ತಾ ಹೋದರೆ ನಿಮಗೆ ಅದೆಲ್ಲಿಗೆ ಕೂರಬೇಕಾಗಿರುತ್ತೋ ಅದೇ ಪ್ಲೇಸ್ಗೆ ಬಂದುಬಿಟ್ಟು ಕೂರುತ್ತೆ. ನೋಡ್ಕೊಳ್ಬೇಕು ನೀವು ಎಲ್ಲಿಗೆ ಸ್ಟಾಪ್ ಮಾಡಬೇಕು ನಾನು ಅನ್ನೋದನ್ನು ನೀವು ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರಬೇಕು, ನೋಡ್ಕೊತಿರ್ಬೇಕು. ಯಾಕಂದರೆ ಔಟ್ಲೈನಿಗೆ ಒಂದು 3ನೇ ಬುಟ್ಟ ರನ್ ಆಗ್ತಾ ಇರುತ್ತೆ. ಕರೆಂಟ್ ಹೋಗಿ ಬಂದಾಗ ಅದು 0ಗೆ ಬಂದಿರ್ತಿಲ್ಲ, ಅಂದರೆ 2ನೇ ಬುಟ್ಟಾಗಿ ಬಂದಿರ್ತಿಲ್ಲ, 1ನೇ ಬುಟ್ಟ ರನ್ ಆಗ್ತಾ ಇರುತ್ತೆ. ಸೊ ಈ ಥರ ಇರುತ್ತೆ. ಬಟ್ ಸ್ಟಿಚಸ್ ಏನೂ ವೇರಿಯೇಷನ್ ಆಗೋದಿಲ್ಲ, ತುಂಬಾ ಚೆನ್ನಾಗೇ ಇರುತ್ತೆ, ಏನೂ ಸಹ ಪ್ರಾಬ್ಲಮ್ ಆಗಿರೋದಿಲ್ಲ. ನೋಡ್ತಾ ಇರ್ಬೋದು, ನನಗೆ ಅಲ್ಲಿ ಕಟ್ಟಾಗಿತ್ತು ಅಲ್ಲಿಗೆ ಬಂದು ನಿಂತ್ಕೊಳ್ತು. ಈಗ ಆಲ್ರೆಡಿ ಮತ್ತು ನೆಕ್ಸ್ಟ್ ಬುಟ್ಟಾಗಿ ರನ್ ಆಗಿಬಿಟ್ಟು ಔಟ್ಲೈನ್ ಕೊಡ್ತಾ ಹೋಗುತ್ತೆ. ಸೊ ಈ ಥರ ಇರುತ್ತೆ, ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ.
ಅದಾದಮೇಲೆ ಈ ಕಡೆ ಬಿಗ್ ಮಷಿನ್ ಕೂಡ ರನ್ ಮಾಡ್ತಾಯಿದ್ದೆ. ಸ್ಲೀವ್ಸ್ ಕಂಪ್ಲೀಟ್ ಆಗಿತ್ತು, ಇನ್ನು ಟ್ರಿಮ್ಮಿಂಗ್ ಏನೂ ಸಹ ಆಗಿರಲಿಲ್ಲ. ಡಿಸೈನ್ ಬಂದ್ಬಿಟ್ಟು ಈ ಥರ ಕಾಣಿಸ್ತಾ ಇದೆ. ಇನ್ನು ಇದ್ರದ್ದು ಡಿಸೈನ್ಸ್ ಎಲ್ಲ ಸಹ ನೆಕ್ಸ್ಟ್ ಕಮ್ಮಿಂಗ್ ಬರೋ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ. ಬಟ್ ನನ್ನ ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಏನು ಅಂದರೆ ಕನ್ಸಿಸ್ಟೆನ್ಸಿ ಇಲ್ಲ. ಇವತ್ತು ಹಾಕಿದ್ದೀನಿ ಅಂದರೆ ಇನ್ನು 2 ಡೇಸ್ ಬಿಟ್ಟು ಹಾಕ್ಬೋದು, ಇಲ್ಲ ನಾಳೆ ಹಾಕ್ಬೋದು. ಸೊ ಆ ಥರ ಕನ್ಸಿಸ್ಟೆನ್ಸಿ ಇರದೇ ಇರೋದ್ರಿಂದ ನಮ್ಮದು ಅಷ್ಟೊಂದು ರೀಚ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಆದಷ್ಟು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕು, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ.